ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಹಶೀಲ್ದಾರ ಸಭಾಭವನದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ನಗರಸಭೆಯ ಸಂಯುಕ್ತ ಆಶ್ರಯದಲ್ಲಿ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿ ಕಾರ್ಯಕ್ರಮ ಶ್ರದ್ಧಾಭಕ್ತಿಗಳಿಂದ ಜರುಗಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ ಅನಿಲ ಬಡಗೇರ, ನಗರಸಭೆ ಪೌರಾಯುಕ್ತ ಜ್ಯೋತಿ ಗಿರೀಶ, ತಾಲೂಕಾ ವೈದ್ಯಾಧಿಕಾರಿ ಗೈಬುಸಾಬ ಗಲಗಲಿ, ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕ ಜಗದೇವ ಪಾಸೋಡೆ, ಎಡಿಎಲ್ಆರ್ ರವಿಕುಮಾರ ಹಾದಿಮನಿ, ಯಲ್ಲಪ್ಪ ಬಿದರಿ ಪ್ರಮುಖರಾದ ಸುರೇಶ್ ನಡವಿನಮನಿ, ವಿಲಾಸ ನಡವಿನಮನಿ, ಗಂಗಾಧರ ಮರದಾನಿ, ಅಪ್ಪಾಸಾಹೇಬ ಮನಗೂಳಿ, ರವಿ ಬಬಲೇಶ್ವರ ಸೇರಿದಂತೆ ಪ್ರಮುಖರು ಬಾಬು ಜಗಜೀವನ ರಾಮ ಅವರ ಭಾವಚಿತ್ರಕ್ಕೆ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ಪುಷ್ಪ ನಮನ ಸಲ್ಲಿಸಿದರು. ತದನಂತರ ತಹಶೀಲ್ದಾರ ಅನಿಲ ಬಡಗೇರ, ಪರಶುರಾಮ ಮಾದರ, ಸಂಜು ಐಹೊಳೆ ಅವರು ಮಾತನಾಡಿ ಕೃಷಿ ಹಾಗೂ ರಕ್ಷಣಾ ಕ್ಷೇತ್ರದಲ್ಲಿ ಜಗಜೀವನ್ ರಾಮ್ ಅವರ ಕೊಡುಗೆ ಅಪಾರವಾಗಿದೆ ಎಂದು ಕೊಂಡಾಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮಹೇಶ ಘಾಟಗೆ, ರಾಜು ಲೋಖಂಡೆ, ಬಸವರಾಜ ಘಾಟಗೆ, ಪ್ರೇಮ ಬಳೋಲಗಿಡದ, ರಮೇಶ ಬಳೋಲಗಿಡದ, ಸುನೀಲ ಘಾಟಗೆ, ಸುನಿಲ ಜೋಗದಂಡೆ, ರಾಜು ತೆಳಗಿಹಾಳ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ನಗರದ ಪ್ರಮುಖರು ಇದ್ದರು. ಎಲ್ಲರಿಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೆಯ ಜಯಂತಿ ಉತ್ಸವವನ್ನು ನಾವೆಲ್ಲರೂ ಕೂಡ ಅರ್ಥಪೂರ್ಣವಾಗಿ, ಗೌರವಪೂರ್ಣವಾಗಿ ಇವತ್ತಿನ ದಿನ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಕೂಡ ಒಬ್ಬರು. ತಮ್ಮ ಬಾಲ್ಯದಲ್ಲಿಯೇ ಅವರು ಹಲವಾರು ಸಮಾಜದಲ್ಲಿಯ ವಿರೋಧಗಳನ್ನು ಎದುರಿಸಿದರು. ಅಲ್ಲಿರ್ತಕ್ಕಂತಹ ಸಾಮಾಜಿಕ ಏನು ಪಿಡುಗುಗಳಿದ್ವು ಅವುಗಳನ್ನು ಆವಾಗಲೇ ಅವರು ವಿರೋಧಿಸಿದರು. ಅಂಥವರು ತಮ್ಮ ಕಡು ಬಡತನದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಕಲ್ಕತ್ತಾ ಒಂದು ವಿಶ್ವವಿದ್ಯಾಲಯದಿಂದ ಒಂದು ಪದವಿಯನ್ನು ಪಡಿತಾರೆ. ಅದಾದ ನಂತರ ಅವರು ರಾಜಕೀಯ ಜೀವನದಲ್ಲಿ ಹಲವಾರು ಬಾರಿ ನೆಹರು ಜಿ ಅವರ ಒಂದು ಕ್ಯಾಬಿನೆಟ್ನಲ್ಲಿಯೂ ಕೂಡ ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. 1971ರಲ್ಲಿ ಏನು ಯುದ್ಧ ಆಗ್ತೈತಿ, ಆ ಯುದ್ಧದ ಸಂದರ್ಭದಲ್ಲಿ ಆಹಾರದ ಕೊರತೆ ಮತ್ತು ಜಾಗತಿಕ ಮಟ್ಟದಲ್ಲಿಯೂ ಆಹಾರದ ಕೊರತೆ ಉಂಟಾದಾಗ ಭಾರತ ದೇಶ ತನ್ನ ಆಹಾರ ಉತ್ಪನ್ನವನ್ನು ತಾನೇ ಮಾಡ್ಕೊಳ್ತಕ್ಕಂಥದ್ದು ಒಂದು ಅನಿವಾರ್ಯತೆ ಸೃಷ್ಟಿಯಾಗ್ತೈತಿ. ಆ ಒಂದು ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶಗಳಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಹಸಿರು ಕ್ರಾಂತಿ ಅಂತಕ್ಕಂಥದ್ದನ್ನು ಪರಿಚಯಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನು ಕೀಟನಾಶಕಗಳಾಗಿರ್ಬೋದು, ರಸಗೊಬ್ಬರಗಳಾಗಿರ್ಬೋದು ಮತ್ತು ಸುಧಾರಿತ ಬೀಜಗಳನ್ನಾಗಿರ್ಬೋದು, ನೀರಾವರಿ ಪದ್ಧತಿಗಳನ್ನಾಗಿ ಅವುಗಳನ್ನೆಲ್ಲ ಸುಧಾರಿಸುವ ಮೂಲಕ ಹಸಿರು ಕ್ರಾಂತಿಯನ್ನು ನಾಂದಿ ಹಾಡ್ತಾರೆ. ಆ ಹಸಿರು ಕ್ರಾಂತಿಯ ಹರಿಕಾರ ಯಾರಾದರೂ ಇದ್ರೆ ಅದು ಬಾಬು ಜಗಜೀವನ್ ರಾಮ್ ಅವರು ಅಂತ ನಾವು ಹೆಮ್ಮೆಯಿಂದ ಇವತ್ತಿನ ದಿನ ಕೂಡ ನೆನೆಸ್ಕೊಳ್ಬೇಕಾಗ್ತೈತಿ.